ಎಲ್ಲರಿಗೂ ನಮಸ್ಕಾರ. ನಮ್ಮ ಜಾಲಿ ಜೀವನ ಚಾನೆಲ್ಗೆ ಸ್ವಾಗತ. ನಮ್ಮ ಇವತ್ತಿನ ಚಾಲೆಂಜ್ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ನಾವು ಇವತ್ತು ವ್ಯಾಕ್ಸ್ ಸ್ಟ್ರಿಪ್ ಚಾಲೆಂಜ್ ಮಾಡ್ತಾ ಇದೀವಿ. ನೋಡೋಣ ಪೇನ್ ಆಗುತ್ತಾ ಪೇನ್ ಆಗಲ್ವಾ ಅಂತ, ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ವ್ಯಾಕ್ಸ್ ಮಾಡಿಸ್ಕೋಬೇಕು ಅಂತ ನಾವು ಈ ಚೀಟಿಲ್ ಬರ್ತಿದೀವಿ. ಈಗ ಫಸ್ಟ್ ಹರ್ಷಿತ್ ಹತ್ರ ಕೇಳೋಣ. ಅಯ್ಯಯ್ಯೋ ಎಲ್ಲಿಗೆ? ಓಕೆ, ಸಿ ಎಸ್ ನ ಕೇಳೋಣ. ಸಿ ಎಸ್ ಕಮಾನ್. ಜಸ್ಟ್ ನೆಕ್ಸ್ಟ್ ಉಲ್ಲಾಸ್ ನ ಕೇಳೋಣ. ಯಾವ ತರ ಚಾಲೆಂಜ್? ಬಿಹೈಂಡ್ ದಿ ನೆಕ್ ಅಂತೆ. ಇವಾಗ ಚೀಟಿ ಓಪನ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ಸ್ಟಮಕ್. ಓಕೆ, ನಮ್ಮ ಕೆಂಪಿ ಕೋಣನ್ಕುಂಟೆ ಮೇಡಮ್ ಹತ್ರ ಕೇಳೋಣ. ಇವರೇ ನಮಗೆ ಇವತ್ತು ವ್ಯಾಕ್ಸ್ ಮಾಡೋದು. ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನೀವೇ ಮಾಡಬೇಕು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಒಳ್ಳೆ ಚಾಲೆಂಜ್ ತಗೊಂಡಿದ್ದೀರಾ, ನೀವೇ ಅನುಭವಿಸಿ ನೋಡಿ ಹೆಂಗಿರುತ್ತೆ ಅಂತ. ನಮ್ಮ ಬಾಯ್ಸ್ನ ಕೇಳೋಣ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ಹೇಳಿ. ನಮಗೆ ಏನು ಅನಿಸ್ತಿದೆ ಅಂತಂದರೆ, ಈ ಸಮಯದಲ್ಲಿ ಈ ನಮ್ಮ ಕೇಶ ರಾಶಿಗಳನ್ನು ಟ್ರಿಮ್ಮರಲ್ಲಿ ಕಳ್ಕೊತಿದ್ವಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನಾವೇ ಅಂಟಿಸ್ಬಿಟ್ಟು ಕೀಳೋದು ಹೆಂಗಿದೆ ಅಂತ ನೋಡೋಣ. ಏನೋ ಬ್ರದರ್, ಚೆನ್ನಾಗಿದೆ. ಯಾಕೋ ಡಲ್ ಆಗಿದೆಯಾ? ಮೊದಲೇ ಹುಷಾರಿಲ್ಲ. ಮೊದಲೇ ಕಾಲಲ್ಲಿ ಕಾಡ್ ಬೆಳ್ಕೊಂಡಿದೆ ಕೂದಲೆಲ್ಲ ನೋಡಿ. ನಮ್ಮ ಕ್ರೇಜಿ ವೆಂಕಿ ಅವ್ರನ್ನ ಕೇಳೋಣ. ಫುಲ್ ಕ್ರೇಜಿ ಆಗಿ ಬಂದವ್ರೆ. ಒಂದು ಚಾಲೆಂಜ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಯಿತು. ಅದಕ್ಕೆ ನಾನು ಎಲ್ಲ ಪೋರ್ಷನಲ್ಲಿ ಎಲ್ಲನೂ ರಿಮೂವ್ ಮಾಡಿಬಿಟ್ಟಿದ್ದೆ ಟ್ರಿಮ್ಮರಲ್ಲಿ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಓಕೆ ಗಾಯ್ಸ್, ಇಟ್ಸ್ ಟೈಮ್ ಟು ಫೇಸ್ ದ ಚಾಲೆಂಜ್. ರೆಡಿ? ನಮ್ಮ ಫಸ್ಟ್ ಚಾಲೆಂಜರ್ ಬಂದಿದ್ದಾರೆ ಅಖಾಡಕ್ಕೆ. ಅಣ್ಣ ಇವರೇ ಮಾಡ್ತಾರಾ? ನಮ್ಮ ಮಾನವ ಮರ್ಯಾದೆ ಅದ್ರ ಸೌಂಡ್ಗೆ ಭಯ ಆಗ್ತಾ ಇದೆ. ಎದಲ್ಲಿ ಕಲ್ಲಿದ್ದವನ್ಗಿದ್ ಯಾವುದು ಅಂಟೋದಿಲ್ಲ. ತಲೆ ಬೇರೆತ್ತು. ಉಯ್, ನನ್ಗಾಗ್ಲೇ ಚುಳ್ಳಂತ ಇಟ್ಕೊಳೋ. ಫ್ಲಾಶ್ ಬ್ಯಾಕ್. ಎದಲ್ಲಿ ಕಲ್ಲಿದ್ದವನ್ಗಿದ್ ಯಾವುದು ಅಂಟೋದಿಲ್ಲ. ರೆಡಿ? ಎರಡನೇದು ಇನ್ನೊಂದು ಮೇಲೆ ಗಂಟು. ನಿಮ್ಮ ಹಾನೆಸ್ಟ್ ರಿಯಾಕ್ಷನ್ ಕೊಡಿ ನಮಗೆ. ರಿಯಾಕ್ಷನ್. ಹೊಸ ಬೆಳಕು ಒನ್. ಕೆಳಗಡೆ ಎಲ್ಲ ಹೇಳ್ಕೊಂಡಿದ್ದೆ. ನಮ್ಮ ಹರ್ಷಿತ್ ಕುಮಾರ್ ಅವ್ರು ರೆಡಿ ಆಗಿದ್ದಾರೆ. ಕಮಾನ್. ಬತ್ತಿ ಗುಡಿಸಿದೆ ನಿನ್ಗೆ. ತೊಡೆ ಎಲ್ಲ ಇದು ತೊಳೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ. ಯಾಸ್ ಯಾಸ್ ಗೋ. मौसम तो ऐसा लग रहा है दिल गार्डन हो रहा है. ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕಾಲ್ಗೆ ನೋವಾಗ ಜಾಸ್ತಿ ಅಪ್ಪ. ವ್ಯಾಕ್ಸ್ ಮಾಡಿದ್ರೆ ಏನಿದು ಮಾಯಾ. ಗೌಡ ಜನಪರ ಕೂತಿದ್ದಾರೆ. ಒಟ್ಟ ನೋಡಿ ಕೆಳಗಣಿಸಿ ಇಲ್ಲಿ ತಲೆ ಕೂದಲೆಲ್ಲ ಹೋಗ್ಬಿಟ್ಟದ. ಆಮೇಲೆ ಶೆಟ್ಟರ್ ಇಟ್ಟು ನನ್ನ ಕೈ ಮೇಲೆ ಅಂಚ್ಕೊಂಡ್ಬಿಟ್ಟಿರ ಆಮೇಲೆ. ಅಯ್ಯಪ್ಪ, ಅಲ್ಲೇನಿಲ್ವಾ ಅಂತ. ಕರ್ಮಕಾಂಡ. ಅಯ್ಯೋ ಅಕ್ಕ, ಅಯ್ಯಯ್ಯೋ ಗಾಯ್ಸ್, RCBಗೋಸ್ಕರ ಮಾಡ್ತಾ ಇದ್ದೀನಿ. ನನ್ಗೋಸ್ಕರ ನೀವು ಬರ್ಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಗಾಯ್ಸ್. 4 3 3.5. ಕರ್ಮಕಾಂಡ ಕಣ ಮರೆ. ಅದು ತುಂಬಾ ಸೆನ್ಸಿಟಿವ್ ಜಾಗ ಆಗಿರೋದ್ರಿಂದ ಇವ್ರಿಗೆ ಒಂದೇ ಸಲ ಮಾಡಿ ಮುಗ್ಸೋಣ ಅನ್ಕೊಂಡಿದೀವಿ. ಈಗ ಈ ಚಾಲೆಂಜ್ ಕೊಟ್ಟಿರೋರ್ಗೆನೆ ನಾವು ಚಾಲೆಂಜ್ ಕೊಡ್ತಾ ಇದೀವಿ. Who stopped you? Come on. ಇಲ್ಲ ಕಣ. ಸಾಕು. ಓ ಮೈ ಗಾಡ್. ಒಂದೇ ಸಲ ಎಳಿಬೇಕು, ಎರಡೆರಡು ಸಲ ಜರ್ಕ್ ಗಿರ್ಕ್ ಸ್ಟ್ರಕ್ ಎಲ್ಲ ಆಗ್ಬಾರ್ದು. ಚಾಲೆಂಜ್ ಕೊಡೋದು ಸುಲಭ, ಮಾಡೋದು ಕಷ್ಟ ಅಂತ ಇವಾಗ ಅರ್ಥ ಆಗ್ತಾ ಇದೆ. ಬಾರಿ ಗಟ್ಟಿದೆ.
ಅಯ್ಯೋ ಎರಡನೇದ್ ಬೇರೆ ಅಂಟಿಸ್ತವ್ರೆ ಅಲ್ಲಿಗೆ. ಕೀಳದ್ರಲ್ಲಿ ಇರೋದು ಏನ್ ಮಜಾ ಇದೆ ಅಂತ ಗೊತ್ತಿಲ್ಲ ಇವ್ರಿಗೆ. ಯಾಕೆ ಒಂದೇ ಸಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಷ್ಟು ಕಿತ್ರು ಅಷ್ಟಿದೆ ಅಲ್ಲ, ಅದು ನಂಗೆ ಟೆನ್ಷನ್ ಆಗ್ತಾ ಇರೋದು. ಮಾಡಾಯ್ತು, ಈಗ ಅವರ ರಿಯಾಕ್ಷನ್ಗಳನ್ನ ಕೇಳೋವಂಥ ಟೈಮ್. ನಿಜ ಸೀರಿಯಸ್ ಆಗಿ ಉರಿಯುತ್ತೆ. ಗೊತ್ತಿಲ್ಲ ಹುಡುಗಿರು ಹೆಂಗ್ ತಡ್ಕೊಳ್ತಾರೆ ಇದನ್ನೆಲ್ಲ ಅಂತ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಎಷ್ಟು ಕ್ಲೀನ್ ಬರ್ತಿದೆ ನೋಡ್ರಿ ಅಲ್ಲಿ. ಸುಳ್ಳು ನ್ಯಾಯ ಕಣೋ. ಜಾಲಿ ಜೀವನದ ಚಾನಲ್ಲೇ 2ನೇ ಬ್ಲಾಗ್ ನೋಡಿ, ಅದರಲ್ಲಿ ದ್ರೋಹ ಅನ್ನೋದು ಕ್ಲೀನ್ ಆಗಿರುತ್ತೆ. ಸತ್ತೋದಂಗಾಯ್ತು. ಉರಿತಿದೆ, ಇವಾಗ ಇನ್ನೂ ಜಾಸ್ತಿ ಉರಿತಿದೆ. ಜ್ವರ ಎಲ್ಲ ಹೋಗಿರ್ಬೇಕಲ್ಲ ಈಗ, ಎಲ್ಲ ಬೆವ್ತ್ಕೊಂಡು ಎಲ್ಲ ಕಿತ್ಕೊಂಡು ಹೋಯ್ತು ಜ್ವರ ಎಲ್ಲ. ಜ್ವರ ಹೋಗ್ಬೇಕಂದ್ರೆ ನೀವು ವ್ಯಾಕ್ಸ್ ಮಾಡಿಸ್ಕೊಳ್ಳಿ, ಹೋಗುತ್ತೆ. ಕುತ್ತಿಗೆ ಹಿಂದ್ಗಡೆ ಮಾಡಿಸ್ಕೊಂಡಿದ್ದಾರೆ, ಹೇಗನ್ಸ್ತು? ಚೆನ್ನಾಗಿತ್ತು. ಎಲ್ಲ ನಿಮ್ಗೋಸ್ಕರ ಕಾಯಿಸಿದ್ದು, ಎಲ್ಲ ನಿಮ್ಗೋಸ್ಕರ. ಆನೆಸ್ಟಾಗಿ ಪೇನ್ ಇತ್ತು. ಪೇನ್ ಅಲ್ಲ, ಭಾರಿ ಉರಿ ಮಾತ್ರ. ತುಂಬಾ ಅಂದ್ರೆ ತುಂಬಾ ಪೇನ್ ಇತ್ತು. ಸೆಕೆಂಡ್ ಟೈಮ್ ಮಾಡ್ಬೇಕಾರಂತೂ ಹೇಳ್ದೆ ಮಾಡಿದ್ದಾರೆ. ಹೇಳಿದಿದ್ರೆ ಹಲ್ಲು ಕಚ್ಕೊಂಡು, ನಾಲಿಗೆ ಕಚ್ಕೊಂಡು ಗಟ್ಟಿಯಾಗಿ ಕೂತ್ಬಿಡ್ತಿದೆ. ಆದರೆ ಇವರು ವಾಯ್ಸ್, ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಬೇಕು. ಪಾಪ ನಮ್ಮ ಹೆಣ್ಮಕ್ಳ ಕಷ್ಟ ನಿಮಗೂ ಅರ್ಥ ಆಗಲಿ. ಬ್ಯೂಟಿ ಈಸ್ ಪೇನ್, ಆ್ಯಕ್ಚುಲ್ ಪೇನ್. ಸೊ ನಾವು ಕೂಡ ಟ್ರೈ ಮಾಡಿದ್ವಿ, ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ, ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಈ ಚಾಲೆಂಜ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಚಾಲೆಂಜ್ ಜೊತೆ ಖಂಡಿತವಾಗ್ಲೂ ಬರ್ತೀವಿ. ಮಸ್ತ್ ಮಜಾ ಮಾಡಿ. ಅಲ್ಲಿವರೆಗೂ ನಮ್ಮ ಜಾಲಿ ಜೀವನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಜಾಲಿ 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 ಎಲ್ಲ ಜಾಲಿ.